ಮಸ್ಸಪ್ ಮಾಡುವ ವಿಧಾನ. ಎಲ್ಲ ಥರ ಸೊಪ್ಪುಗಳನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರಿಗೆ ಹಾಕಿಟ್ಕೊಬೇಕು. ತೊಗರಿಬೇಳೆ, ಕಡಲೆಕಾಳು, ಅಲಸಂದೆ ಕಾಳು, ಶೇಂಗಾ, ಬಟಾಣಿ ಕಾಳು ನೆನೆಸಿರೋದು ಇದರಲ್ಲಿ ಹಾಕ್ಕೊಂಡು ಬೇಯಕ್ಕಿಡಬೇಕು. ಹಸಿಮೆಣಸಿನ್ಕಾಯಿ, ಟೊಮೊಟೊ, ನೀರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ನೀರು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ, ಇವಾಗ ಕುಕ್ಕರ್ ಬಾಯಿ ಮುಚ್ಚಿ 2 ಸೀಟಿ ತಪ್ಪರೆ 3 ಸೀಟಿ ತಗೊಳ್ಳೋಂಗೆ ಬೇಯಿಸ್ಕೊಬೇಕು. ಗ್ಯಾಸ್ ಒಲೆ ಮೇಲೆ ಕುಕ್ಕರ್ ಇಟ್ಟು ಬೇಯಕ್ಕಿಡಬೇಕು. ಇವಾಗ ಬೆಂದಿದೆ, ಸೊಪ್ಪು ಕಾಳೆಲ್ಲ ಬೆಂದಿದೆ. ಈಗ ನೀರು ಸಪ್ರೇಟ್ ಮಾಡ್ಕೊಬೇಕು. ಈಗ ಇದನ್ನು ಮಸ್ಕೊಬೇಕು, ಅದರಲ್ಲಿ ಮಸ್ಕೊಬೇಕಾಗುತ್ತೆ. ಸೊಪ್ಪು ಮತ್ತು ನೀರು ಸಪ್ರೇಟ್ ಮಾಡ್ಕೊಬೇಕು. ಇವಾಗ ಇದರಲ್ಲಿ ಮಸೆಗುಂಡಲ್ಲಿ ಮಸ್ಕೊಬೇಕು ನೀಟಾಗಿ. ಈ ಥರ ನೈಸಾಗಿ ಈ ಥರ ಮಸ್ಕೊಬೇಕು ನೀಟಾಗಿ. ಈಗ ನೀರು ತಗೊಂಡಿದ್ವಲ್ಲ, ಸಪ್ರೇಟ್ ಮಾಡ್ಕೊಂಡಿರೋಂಥ ನೀರನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಈಗ ಒಂದು ಜಾರಿಗೆ ಮಿಕ್ಸಿ ಮಾಡೋದು ನೀರುಳ್ಳಿ, 2 ಸ್ಪೂನು ಸಾಂಬಾರು ಪುಡಿ, ತೆಂಗಿನಕಾಯಿ ತುರಿ, ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಬೇಕು ನೈಸಾಗಿ. ಇವಾಗ ರುಬ್ಕೊಂಬಂದಿರೋ ಖಾರನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನು ಬೇರೆ ಪಾತ್ರೆಗೆ ಬದಲಾಯಿಸ್ಕೊತೀನಿ. ಇವಾಗ ಬೇರೆ ಪಾತ್ರೆ ಬದಲಾಯಿಸ್ಕೊಂಡಾಗಿದೆ. ಈಗ ಕುದಿಯೋಕ್ಕಿಡಬೇಕು, ಚೆನ್ನಾಗಿದು ಕುದಿಬೇಕು. ಇವಾಗ ಗ್ಯಾಸ್ ಹಚ್ಚಿ ಕುದಿಯೋಕ್ಕಿಟ್ಟಿದ್ದೀನಿ. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಈಗ ಚೆನ್ನಾಗಿ ಕುದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತದು. ಇದು ಕುದಿಯೋ ಅಷ್ಟೊತ್ತಿಗೆ ನಾವು ಈ ಕಡೆ ಇನ್ನೊಂದು ಒಲೆ ಮೇಲೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಹೆಚ್ಚಿರೋ ಬೆಳ್ಳುಳ್ಳಿ, ಒಂದು ನೀರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಿದು. ಇವಾಗ ಒಗ್ಗರಣೆ ಆಗಿದೆ, ಗ್ಯಾಸ್ ಆಫ್ ಮಾಡೋಣ. ಆಫ್ ಮಾಡಿ ಇವಾಗ ಒಗ್ಗರಣೆನ ಇದಕ್ಕೆ ಹಾಕ್ಬಿಡೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡಬೇಕು. ಮಸಾಲೆ ಇವಾಗ ಕುದೀತಾ ಇದೆ. ನೋಡಿ ಎಷ್ಟು ಹದ ಬಂದಿದೆ, ಇಷ್ಟು ಹದ ಬರಬೇಕು. ಇವಾಗ ಗ್ಯಾಸ್ ಆಫ್ ಮಾಡೋಣ. ಮಸ್ಸಪ್ಪಿನ ಸಾರು ರೆಡಿಯಾಗಿದೆ. ಮಸ್ಸಪ್ಪಿನೊಂದಿಗೆ ಮುದ್ದೆ.